ಹೆಲೋ ಫ್ರೆಂಡ್ಸ್, ತಮ್ಮೆಲ್ಲರಿಗೂ MD ಏಂಜಲ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಬೆಂಡೆಕಾಯಿ ಕುರ್ಕುರಿ ಮಾಡ್ತಾ ಇದ್ದೀವಿ. ನೋಡೋಣ ಬನ್ನಿ. ಕುರ್ಕುರಿ ಹೇಗೆ ಮಾಡೋದು ಅಂತ ನೋಡೋಣ. ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ, ಹಾಗೆ ದೊಡ್ಡವರು ಕೂಡ ತುಂಬ ಚೆನ್ನಾಗಿ ತಿನ್ಬೋದು. ವೆಜಿಟೇಬಲ್ಸ್ ಯಾರ್ಯಾರಿಗೆ ಇಷ್ಟ ಆಗಲ್ವೋ ಅವರು ಕೂಡ ತುಂಬ ಚಪ್ಪರಿಸ್ಕೊಂಡು ತಿನ್ನುವಂಥ ಕುರ್ಕುರಿ ಒಂದು ಸರಿ ಟ್ರೈ ಮಾಡಿ ನೋಡಿ. ಇದಕ್ಕೆ ಬೇಕಾಗಿರುವಂಥ ಪದಾರ್ಥಗಳು: ಬೆಂಡೆಕಾಯಿ ತೊಳೆದು ಚೆನ್ನಾಗಿ ಕಟ್ ಮಾಡ್ಕೊಂಡಿರುವಂಥದ್ದು, ಕಡಲೆ ಹಿಟ್ಟು, ಕಾರ್ನ್ಫ್ಲವರ್, ಉಪ್ಪು ಮತ್ತು ಅಚ್ಚ ಖಾರದ ಪುಡಿ, ಹಾಗೆ ಜೀರಿಗೆ ಪುಡಿ, ಅರಿಶಿಣ ಪುಡಿ, ಇದು ಸೋಡಾ. ಎಷ್ಟು ಬೇಕೋ ಅಷ್ಟು ಪಿಂಚಪ್ ಹಾಕ್ಕೊಂಡ್ರೆ ಸಾಕು. ಇದನ್ನು ಹೇಗೆ ರೆಡಿ ಮಾಡ್ಕೊಳ್ಳೋದು ಅಂತ ಒಂದ್ಸಲ ನೋಡ್ಕೊಳ್ಳಿ. ಕಡಲೆ ಹಿಟ್ಟು, ಕಾರ್ನ್ಫ್ಲವರ್ 2 ಸ್ಪೂನ್ ಹಾಕಬೇಕು, ಒಂದು ಸ್ಪೂನ್ ಖಾರದ ಪುಡಿ ಮತ್ತು ಜೀರಿಗೆ ಪುಡಿ, ಅರಿಶಿಣ ಪುಡಿ. ಹಾಗೆ ಚಿಟಿಕೆ ಸೋಡಾ, ಅಡುಗೆ ಸೋಡಾ. ಬೇಕಾಗುವಷ್ಟು ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ. ಈಗ ನೀರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳಿ. ಎಷ್ಟು ಬೇಕೋ ಅಷ್ಟು ಹದಕ್ಕೆ, ಈ ಹದಕ್ಕೆ ಬರೋ ಥರ ಕಲಿಸ್ಕೋಬೇಕು. ತುಂಬ ತೆಳುವು ಇರಬಾರ್ದು, ಹಾಗೆ ದಪ್ಪ ಕೂಡ ಇರಬಾರ್ದು, ಮೀಡಿಯಮ್ ಇರಬೇಕು. ನಮಗೆ ಬೆಂಡೆಕಾಯಿ ಹಿಡ್ಕೊಳ್ಳೋಷ್ಟು ಇದ್ರೆ ಆಯಿತು. ಈಗ ಹೆಚ್ಚಿಟ್ಕೊಂಡಿರುವ ಬೆಂಡೆಕಾಯಿನ ಹಾಕೋಣ. ಇದಕ್ಕೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಉಪ್ಪೆಲ್ಲ ಕರೆಕ್ಟಾಗಿ ನೋಡ್ಕೊಂಡು ಹಾಕ್ಕೊಳ್ಳಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕರೆಕ್ಟಾಗಿ ಹದ ಆಗೋ ಥರ. ಚೆನ್ನಾಗಿ ಕಲಿಸ್ಕೊಂಡು ಎಣ್ಣೆಲಿ ಬಿಡ್ಬೇಕು ಇದನ್ನು. ಇವಾಗ ನಾನು ಪಾತ್ರೆಯಲ್ಲಿ ಎಣ್ಣೆ ಇಟ್ಕೊಂಡಿದ್ದೀನಿ, ಬಿಡೋಣ ಈಗ. ಫ್ರೆಂಡ್ಸ್, ಏನು ಗೊತ್ತಾ, ನಾವು ಏನೇ ಈ ಥರ ಪದಾರ್ಥ ಕರಿಬೇಕಾದ್ರೆ ಯಾವಾಗಲೂ ಕಾದಿರೋ ಎಣ್ಣೆನ 1 ಸ್ಪೂನ್ ಇದಕ್ಕೆ ಹಾಕೊಳ್ಬೇಕು ಆಗ್ತದೆ. ಇವಾಗ ಪಾತ್ರೆಗೆ ಬಿಡುವ ನಾವು ಒಂದೊಂದೇ. ಇದು ಕುರ್ಕುರಿ ಆಗಿದ್ರಿಂದ ಸ್ವಲ್ಪ ಒಂದೊಂದೇ ಬಿಡಬೇಕಾಗ್ತದೆ ನಾವು. ನೋಡಿ, ಈ ಥರ ಬರುತ್ತೆ. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ, ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣ್ತಿದೆಲ್ಲ. ತಿಂತಾ ಇದ್ರೆ ಚಪ್ಪರಿಸ್ಕೊಂಡು ತಿನ್ನುವ ಅನಿಸುತ್ತೆ. ಈಗ ಮಳೆ ಬೇರೆ ಬರ್ತಾ ಇದೆ, ಕಾಫಿ ಟೀ ಏನಾದರೂ ಮಾಡಿಕೊಂಡು ಸ್ನ್ಯಾಕ್ಸ್ ಥರ ಆ ಥರನೂ ತಿನ್ಬೋದು. ಇಲ್ಲ ಮಕ್ಕಳು ಸ್ಕೂಲಿಂದ ಸಂಜೆ ಬರ್ತಾರಲ್ಲ, ಆ ಟೈಮ್ ಮಾಡಿಕೊಟ್ರೆ ತುಂಬ ಚೆನ್ನಾಗಿರುತ್ತೆ, ಹಾಗೆ ಹೆಲ್ದಿ ಕೂಡ ಇರ್ತದೆ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬಂದಿದೆಲ್ಲ. ಇವಾಗ ಒಂದ್ಸರಿಗೆ ತೆಗಿತೀನಿ, ಮತ್ತೆ ಸ್ವಲ್ಪ ಇದೆ, ಅದನ್ನ ಹಾಕ್ಬಿಟ್ಟು ನೋಡೋಣ. ಫ್ರೆಂಡ್ಸ್ ನೋಡಿ, ಈಗ ರೆಡಿಯಾಗಿದೆ ಕುರ್ಕುರಿ. ಬೆಂಡೆಕಾಯಿ ಕುರ್ಕುರಿ ರೆಡಿ ಇದೆ. ಇವಾಗ ಚಾ ಜೊತೆಗೆ ಆರಾಮಾಗಿ ತಿನ್ಬೋದು. ಮಕ್ಕಳಿಗೆ ಸಾಸ್ ಕೂಡ ಹಾಕ್ಕೊಡ್ಬೋದು. ಹಾಗೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.